ಎರಡು ಹಂತದಲ್ಲಿ ಸಂಪುಟ ರಚನೆಗೆ ಲೆಕ್ಕಾಚಾರವನ್ನು ಹೈಕಮಾಂಡ್ ಹಾಕಿದೆ. ಒಂದೇ ಸಲಕ್ಕೆಲ್ಲ ಮುಗಿಸ್ಕೊಂಡ್ಬಿಟ್ರೆ ರಿಸ್ಕು ಅಂತ ಹೇಳಿ ಪರಿಷತ್ ರಾಜ್ಯಸಭೆ ಚುನಾವಣೆ ಅಂದರೆ ಜೂನ್ 18ನೇ ತಾರೀಕು ತನಕ ಇದೆ ಒಂದು ಪಾರ್ಷಿಯಲ್ ಕ್ಯಾಬಿನೆಟನ್ನು ಫಾರ್ಮ್ ಮಾಡಿ ಆಮೇಲೆ ಫುಲ್ ಕ್ಯಾಬಿನೆಟನ್ನು ಫಾರ್ಮ್ ಮಾಡೋಣ ಅನ್ನೋದು ಹೈಕಮಾಂಡ್ನ ಲೆಕ್ಕಾಚಾರ. ಹಲವು ನಾಯಕರ ಒಪ್ಪಿಗೆ ಕೂಡ ಈ ವಿಚಾರದಲ್ಲಿ ಹಿಂಗೆ ಇದೆ. ಆಮೇಲೆ ಇಂಥದ್ದೆಲ್ಲ ಡಿಸಿಷನ್ ತಗೊಳ್ಬೇಕಾದ್ರೆ ಪ್ರತಿ ನಾಯಕರದು ಕಲೆಕ್ಟಿವ್ ಆಗಿ ಸಾಮೂಹಿಕವಾಗಿ ಅಭಿಪ್ರಾಯಗಳನ್ನು ಪಡ್ಕೊಳ್ಬೇಕಾಗತ್ತೆ. ಅಂದರೆ ಕೋರ್ ಲೀಡರ್ಸ್ ಅಂತ ಯಾರಿರ್ತಾರೆ ಅವ್ರದ್ದು ಆಂಬೋಣ ಏನು, ಅವ್ರು ಹ್ಯಾಪಿ ಇದ್ದಾರಾ ಇಲ್ವಾ ಎಲ್ಲ ನೋಡ್ಕೊಂಡು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಆರಂಭದಲ್ಲಿ ಹೇಳ್ತಾ ಇದ್ದಿದ್ದು ಇದು ಪೊಲಿಟಿಕ್ಸಲ್ಲಿ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅನ್ನೋದು ಇಂಥ ಟೈಮ್ನಲ್ಲಿ ತುಂಬ ನೀಟಾಗಿ ಚರ್ಚೆ ಆಗುತ್ತೆ. ಆಮೇಲೆ ಸಂಪುಟ ರಚನೆ, ಟಿಕೆಟ್ ಹಂಚಿಕೆ ಇವೆಲ್ಲ ಪೊಲಿಟಿಕಲಿ ಒಂದು ಹಬ್ಬದ ರೀತಿಯಲ್ಲಿ ನಡೆಯುತ್ತೆ ಪ್ರಕ್ರಿಯೆಗಳಂದರೆ ತುಂಬ ದೊಡ್ಡ ಪ್ರಕ್ರಿಯೆಗಳು. ಲಾರ್ಜರ್ ಆಸ್ಪೆಕ್ಟಲ್ಲಿ ನಾವು ಹೇಳೋದಾದರೆ 100ಕ್ಕೂ ಹೆಚ್ಚು ಶಾಸಕರು ಲಾಬಿ ಮಾಡ್ತಿದ್ದಾರೆ ಅಂದರೆ ಅವ್ರು ಯಾರ್ಯಾರನ್ನ ಹಿಡ್ಕೊಂಡು ಫ್ಲೈಟ್ ಹತ್ತಿರ್ತಾರೆ, ಯಾರ್ಯಾರ ಮೂಲಕ 10 ಜನಪತಿಗೆ ಹತ್ತಿರ ಆಗೋ ನಿಟ್ಟಿನಲ್ಲಿ ಕಸರತ್ತುಗಳನ್ನು ಹಾಕ್ತಾ ಇರ್ತಾರೆ, ಯಾರ್ದು ಪಟ್ಟು ಹೇಗಿರುತ್ತೆ. ಆಮೇಲೆ ಕಾಂಗ್ರೆಸ್ನಲ್ಲಿ ಹೇಗಿದೆ ಪರಿಸ್ಥಿತಿ ಅಂದರೆ 2 ಕ್ಯಾಬಿನೆಟನ್ನು ಫಾರ್ಮ್ ಮಾಡಿಬಿಡ್ಬೋದು, ಅಷ್ಟು ಜನ ಸೀನಿಯರ್ ಲೀಡರ್ಸ್ ಇದ್ದಾರೆ. ಸೀನಿಯರ್ ಲೀಡರ್ಸ್ ನಾವು ಹೇಳ್ತಾ ಇರೋದು 2 ಕ್ಯಾಬಿನೆಟ್ಟು ಅಂದರೆ ನೀವು ಲೆಕ್ಕ ಹಾಕಿ 34 68ಕ್ಕೂ ಹೆಚ್ಚು ಜನ ಶಾಸಕರು 3 ಸಲ 4 ಸಲ ಗೆದ್ದವರು ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಈಗ ಈ ಫಾರ್ಮುಲಾ ಬಗ್ಗೆನೇ ಚರ್ಚೆ ಆಗ್ತಾ ಇರೋದು. ಸೊ ಮೊದಲ ಹಂತದಲ್ಲಿ ಎಷ್ಟು ಜನ ಅವಕಾಶವನ್ನು ಗಿಟ್ಟಿಸ್ಕೊಳ್ಬಹುದು, ಇಲ್ಲಿ ಯಾವ್ಯಾವ ಸಮೀಕರಣವನ್ನು ಪ್ರಮುಖವಾಗಿ ನೋಡೋದಕ್ಕೆ ಬಯಸ್ತಾ ಇದೆ ಹೈಕಮಾಂಡ್? ಮಮತಾ, ಹಾಗೆ ನೋಡೋಕ್ಕೋದ್ರೆ 50%ಗಿಂತ ಕಡಿಮೆ ಅಂದಾಜಿನಲ್ಲಿ ಸಚಿವ ಸಂಪುಟವನ್ನು ಒಂದು ಅಂತಿಮಪಡಿಸುವಂಥ ಸಾಧ್ಯತೆ ಇದೆ. ಅಂದರೆ 34ರ ಅರ್ಧ ಭಾಗ ಅಂದರೆ ಕನಿಷ್ಠದಲ್ಲಿ ಕನಿಷ್ಠ ಅಂದರೂ ಕೂಡ 15ಕ್ಕಿಂತ ಕಡಿಮೆ ಅನ್ನುವಂಥ ರೀತಿಯಲ್ಲೇ ನೋಡ್ತಾ ಇದೆ. ಹಾಗಾಗಿ 10 ಅಥವಾ 12ವರೆಗೆ ಹೋಗ್ಬೋದು, ಅಥವಾ 10 ಅಂತಿಮವಾಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಒಂದು ಸಣ್ಣ ರಿಸ್ಕ್ ಅಂದರೆ ಸರ್ಕಾರ ಮೇಲೆ ಒತ್ತಡ ಅಥವಾ ಮುಖ್ಯಮಂತ್ರಿಗಳು ಒತ್ತಡ ಹೆಚ್ಚಾಗದ ರೀತಿಯಲ್ಲಿ ಒಂದಷ್ಟು ಸೀನಿಯರ್ ಮಿನಿಸ್ಟರ್ಗಳನ್ನ ಹಾಕೋಬಿಟ್ರೆ ಕೆಲಸಗಳು ಸುಗಮವಾಗಿ ಆರಂಭವಾಗುತ್ತೆ ಸರ್ಕಾರ ಆರಂಭದ ದಿನಗಳಿಂದಲ್ಲ ಅಂತ ಒಂದು ಲೆಕ್ಕಾಚಾರ. ಆ ನಂತರ ಉಳಿದ ಸ್ಥಾನಮಾನಗಳೇನಿರ್ತವೆ, ಸುಮಾರು 23-24 ಸ್ಥಾನಗಳಿರ್ತವೆ, ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನುವಂಥದ್ದು ಜಾತಿವಾರು ಸಮೀಕರಣ ಅಥವಾ ಹಿರಿತನ ಅಥವಾ ಪಕ್ಷಕ್ಕೆ ಕೊಟ್ಟಂಥ ಸೇವೆ ಅಥವಾ ಅವರಿಗಿರುವಂಥ ಇಮೇಜು, ಪ್ರದೇಶವಾರು ಆದ್ಯತೆ, ಹೀಗೆ ಬೇರೆ ಬೇರೆ ಕ್ಯಾಲ್ಕುಲೇಷನ್ಗಳ ಮೇಲೆ ಅವ್ರನ್ನ ತೆಗೆದುಕೊಳ್ಳಲಿಕ್ಕೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಯಾಕಂದರೆ ಹೈಕಮಾಂಡ್ ಒಂದು ಯೋಚನೆ ಮಾಡಿರುತ್ತೆ, ರಾಜ್ಯ ನಾಯಕರುಗಳು ವಿಶೇಷವಾಗಿ CM ಮತ್ತು DCM ಒಂದು ಯೋಚನೆ ಮಾಡಿರ್ತಾರೆ. ಅವರ ಎಲ್ಲ ಯೋಚನೆಗಳ ಹೊರತಾಗಿಯೂ ಇನ್ನೊಂದೇನೋ ಬೆಳವಣಿಗೆ ಆಗುವಂಥ ಸಾಧ್ಯತೆ ಇರುತ್ತೆ, ಅಥವಾ ಇನ್ನೊಂದೇನೋ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ. ಅದನ್ನು ಕೂಡ ಮ್ಯಾನೇಜ್ ಮಾಡೋಕ್ಕೆ ಒಂದು ಸ್ಪೇಸ್ ಇರಬೇಕಾಗುತ್ತೆ. ಆ ಸ್ಪೇಸ್ನ ಈ ರೀತಿ 50%ಗಿಂತ ಕಡಿಮೆ ಕ್ಯಾಬಿನೆಟ್ನ ಮಾಡ್ಕೊಂಡಾಗ ಹೆಚ್ಚು ಸಿಗುತ್ತೆ ಮತ್ತು ಹೆಚ್ಚು ಸಮಾಧಾನ ಮಾಡಲಿಕ್ಕೆ ಕೂಡ ಅವಕಾಶ ಇರುತ್ತೆ ಅನ್ನುವಂಥದ್ದು ಲೆಕ್ಕಾಚಾರ. ಆದರೆ ಮತ್ತೊಂದು ವಾದ ಕೇಳಿ ಬರ್ತಿದೆ, ಒಂದೇ ಸರಿ ಮಾಡಿ ಮುಗಿಸಿಬಿಡಿ ಎತ್ಲಾಗೆ, ಯಾಕೆ ಸುಮ್ಮನೆ 2ನೇ ಬಾರಿಗೆ ಅವಕಾಶ ಇಟ್ಕೋಬೇಕು ಅನ್ನುವಂಥದ್ದು. ಸಿದ್ದರಾಮಯ್ಯ ಸರ್ಕಾರದ ಮೊದಲ ಅವಧಿಯಲ್ಲೂ ಕೂಡ ಕೆಲಸವನ್ನು ಮಾಡಿದ್ರು. ಅಂದರೆ ಒಂದು ಹಂತದಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಕೆ ಹೋಗಿ ಅನಂತರ ಕಂಪ್ಲೀಟ್ ಮಾಡಬೇಕು ಅನ್ನುವಂಥ ಚರ್ಚೆಗಳು ನಡೆದಿತ್ತು. ಹಾಗಾಗಿ ಇವೆಲ್ಲವನ್ನು ನೋಡ್ತಾ ಹೋದಾಗ ಈ ಬಾರಿ ಆ ರೀತಿ ಒಂದು ಅವಕಾಶ ಇದೆಯಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಆದರೆ ಬಹುತೇಕ 10ರಿಂದ 15ರ ಒಳಗಡೆ ಅದನ್ನ ಸೀಮಿತ ಮಾಡುವಂಥ ಸಾಧ್ಯತೆ ಇದೆ. ಬಹುತೇಕ ಹಿರಿತನ ಅಂದರೆ ಅನುಭವಕ್ಕೆ ಆದ್ಯತೆಯ ಜೊತೆಗೆ 1-2 ಹೊಸ ಮುಖಗಳಿಗೆ ಆದ್ಯತೆ ಕೊಡಬಹುದೇ ಹೊರತು ಬಹುತೇಕ ಹಿರಿತನಕ್ಕೆ ಮಣೆ ಹಾಕುವಂಥ ಸಾಧ್ಯತೆಗಳು ಹೆಚ್ಚಿದೆ. ಮಮತಾ, ಸುಕೇಶ್, ಇಲ್ಲಿ KPCC ಅಧ್ಯಕ್ಷ ಸ್ಥಾನ ಇರಬಹುದು, DCM ಹುದ್ದೆ ಇರಬಹುದು, ಇವು ಒನ್ ಶಾಟಲ್ಲೇ ಡಿಸಿಷನ್ ತೆಗೆದುಕೊಳ್ಳುವಂತಹ ವಿಚಾರಗಳ? ಖಂಡಿತ. DCM ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಂಪೂರ್ಣವಾಗಿ ರಾಹುಲ್ ಗಾಂಧಿ ಅವರಿಗೆ ಬಿಡಲಾಗಿದೆ. ಯಾಕಂದರೆ ರಾಜ್ಯ ನಾಯಕರಲ್ಲಿ ಭಿನ್ನ ಅಭಿಪ್ರಾಯಗಳಿರೋದ್ರಿಂದ DCM ಹುದ್ದೆಯ ಸೃಷ್ಟಿ ಅಗತ್ಯತೆ ಇದೆಯಾ ಇಲ್ವಾ ಅನ್ನುವಂಥದ್ದು ಬೇರೆ ಯಾರು ಚರ್ಚೆ ಮಾಡೋದು ಬೇಡ, ಅದನ್ನು ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಲಿ ಅನ್ನುವಂಥದ್ದು ಒನ್ ರೆಸಲ್ಯೂಷನ್ ಥರ ನಿನ್ನೆ ಆ ಒಂದು ಸಂದೇಶವನ್ನು CM DCM ಇಬ್ಬರಿಗೂ ಕೂಡ ವೇಣುಗೋಪಾಲ್ ತಿಳಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಅಲ್ಲಿಗೆ ಅದು ರಾಹುಲ್ ಗಾಂಧಿ ಅವರ ತೀರ್ಮಾನದ ಮೇಲೆ ಡಿಸೈಡ್ ಆಗೋಗುತ್ತೆ. KPCCದು ಕೂಡ ಸಾಕಷ್ಟು ಗೊಂದಲದಲ್ಲಿದ್ದಂತೆ ಕಾಣಿಸ್ತಾ ಇದೆ. ಯಾಕಂದರೆ KPCCಗೆ ಯಾರನ್ನ ತರಬೇಕು ಅನ್ನೋದು 2 ಬಣದಲ್ಲಿ ಬೇರೆ ಬೇರೆ ಹೆಸರುಗಳಿದ್ರು ಕೂಡ ಹೈಕಮಾಂಡ್ ಇದಕ್ಕೆ ಅಸ್ತು ಅನ್ನೋದು. ಮತ್ತು ಈಗ ಡಿಮ್ಯಾಂಡು ಏನಿದೆ ಅನ್ನೋದು ಅಂದರೆ KPCC ಅಧ್ಯಕ್ಷ ಸ್ಥಾನ ಜೊತೆಗೆ ಸಚಿವ ಸ್ಥಾನ ಕೊಟ್ಟರೆ ನಮ್ಗೆ ಹೆಲ್ಪ್ ಆಗುತ್ತೆ, ಸಚಿವ ಸ್ಥಾನದ ಜೊತೆಗೆ KPCCನ ನಿಭಾಯಿಸ್ತೀವಿ ಅನ್ನುವಂಥ ಡಿಮ್ಯಾಂಡಲ್ಲಿ ಇದ್ದಂಗಿದೆ 2 ಬಣದ ಸಂಭವನೀಯ ಅಭ್ಯರ್ಥಿಗಳ ಕಡೆಯಿಂದ. ಹಾಗಾಗಿ ಹೈಕಮಾಂಡ್ ಇದಕ್ಕೆ ಬಿಲ್ಕುಲ್ ಒಪ್ತಾ ಇಲ್ಲ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಹಾಗಾಗಿ ನಮಗೆ ಸಚಿವ ಸ್ಥಾನವೇ ಸಾಕು, KPCC ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದರೂ ಬರ್ಬೋದು ಮುಂದಿನ ಎಲ್ಲ ಲೆಕ್ಕಾಚಾರಗಳನ್ನ ಅಳೆದು ತೂಗಿ. ಹಾಗೇನಾದರೆ 3ನೇ ಅಭ್ಯರ್ಥಿ ಒಬ್ಬರು KPCC ಪಟ್ಟಕ್ಕೆ ಬಂದು ಕೂರುವಂಥ ಸಾಧ್ಯತೆ ಇರುತ್ತೆ. ಹಾಗೇನಾರು ಆಯಿತು ಅಂದರೆ ಅದು ಹೈಕಮಾಂಡ್ನ ಕ್ಯಾಂಡಿಡೇಟೇ ಆಗಿರುವಂಥ ಸಾಧ್ಯತೆ ಇರುತ್ತೆ. ಇವೆಲ್ಲವನ್ನು ಗಮನಿಸಿದಾಗ ಯಾರಾದರೂ ಒಬ್ಬರು ಕಾಂಪ್ರಮೈಸ್ ಆದರೆ ಅದು ಸಚಿವ ಸ್ಥಾನದ ತ್ಯಾಗದೊಂದಿಗೆ KPCC ಅಥವಾ KPCC ಅಧ್ಯಕ್ಷ ತಗೊಂಡಿದ್ದೀನಿ ಅನ್ನೋ ಕಾರಣಕ್ಕೆ ಸಚಿವ ಸ್ಥಾನ ಬೇಡ ಅನ್ನುವಂಥ ಹೇಳುವಂಥ ಧೈರ್ಯ ಮಾಡುವಂಥ ನಾಯಕ. ಇದರಲ್ಲಿ ಯಾರು ಆಗ್ತಾರೆ, ಯಾರಿಗೆ ಅವಕಾಶ ಸಿಗುತ್ತೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಮಮತಾ,
ಸುಖೇಶ್ ಆಗಿ ಸಂಪರ್ಕದಲ್ಲಿರಿ. ವಿನಾಕಾರಣ ಎಳೆದಾಡೋದು ಬೇಡ ವಿಚಾರಗಳನ್ನು. ಒಂದು ಸತಿಗೆ ಒಮ್ಮೆಲೆ ಮುಗಿಸ್ಬಿಡೋಣ. ಅಟ್ಲೀಸ್ಟ್ ಒಂದ್ಸಲಕ್ಕೆ ಗೊಣಗಾಡಿಕೊಂಡು ನೆಕ್ಸ್ಟ್ ಸರ್ಕಾರ ಟೇಕ್ ಆಫ್ ಆಗೋ ರೀತಿನಲ್ಲಾದರೂ ಎಲ್ಲರೂ ಕೆಲಸ ಮಾಡ್ತಾರೆ ಅನ್ನೋದು ಹೈಕಮಾಂಡ್ನ ಚಿಂತನೆ. ಬಟ್ ಇದಕ್ಕಾಗೆ ಹೇಳಿದ ಹಾಗೆ ಸಾಮೂಹಿಕವಾಗಿ ಎಲ್ಲ ನಾಯಕರು ಕೂಡ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಬೇಕಾಗತ್ತೆ. ಇಲ್ಲಾಂದರೆ ಕೆಲವರು ಟ್ರಬಲ್ ಮೇಕರ್ಗಳು ಕೂಡ ಆಗ್ಬಿಡ್ತಾರೆ. ಆ ಭಯ ಕೂಡ ಹೈಕಮಾಂಡನ್ನು ಇನ್ನಿಲ್ಲದಂತೆ ಕಾಡ್ತಾ ಇದೆ. ರಿಸ್ಕ್ ತಗೊಂಡು ಮುಜುಗರ ಅನುಭವಿಸೋದು ಬೇಡ, ಇಲ್ಲಿ ತನಕ ಎಲ್ಲ ಸ್ಮೂತ್ ಆ್ಯಂಡ್ ಸಿಲ್ಕಾಗಿ ಹೋಗಿದೆ ಅನ್ನೋ ಆಲೋಚನೆ ಕೂಡ ಹೈಕಮಾಂಡ್ ನಾಯಕರಿಗಿದೆ. ಆಮೇಲೆ ಇದೇ ಸಂದರ್ಭದಲ್ಲಿ ನೋಡಿ, ಕಾಲೆಳೆಯುವಂತಹ ರಾಜಕಾರಣ ನಡೆಯುತ್ತೆ. ಆಮೇಲೆ ನನಗೆ ಮಂತ್ರಿಗಿರಿ ಸಿಗುತ್ತೋ ಬಿಡುತ್ತೋ, ಇವ್ರಿಗೆ ಸಿಗಬಾರ್ದು ಅನ್ನುವಂತಹ ರಾಜಕಾರಣ ಎಲ್ಲ ಇದೇ ಸಂದರ್ಭದಲ್ಲಿ ಜೋರಾಗುತ್ತೆ.